ಡ್ಯಾಡಿ, ನನಗೆ ಒಂದು ಸೈನ್ಸ್ ವರ್ಕಿಂಗ್ ಮಾಡೆಲ್ ಪ್ರಾಜೆಕ್ಟ್ ಮಾಡಿಕೊಡ್ತೀರಾ? ಇದರಲ್ಲ ಸರಿ ಬಾ. ನನ್ನ ಮಗಳು ಪ್ರಾಜೆಕ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಮಟೀರಿಯಲ್ ಬೇಕಾಯಿತು, ತೊಗೊಂಬಂದಿದ್ದೀವಿ. ಸೊ ವಿ ಆರ್ ಅಬೌಟ್ ಟು ಸ್ಟಾರ್ಟ್ ಒನ್ ಬೈ ಒನ್ ಹಾಗೆ ಸ್ಟಾರ್ಟ್ ಮಾಡೋಣ. ಸೊ ಪೇಪರ್ಸ್ ಎಲ್ಲ ಇದೆ ನಮ್ಮ ಹತ್ರ, ಕಲರ್ ಶೀಟ್ಸು. ಸೊ ಕಲರ್ ಶೀಟ್ಸು ತೊಗೊಂಡಿದ್ದೀವಿ. ಸೈನ್ಸ್ ಪ್ರಾಜೆಕ್ಟ್ ಬೇಕಂತೆ ಮಗಳಿಗೆ, ಸೊ ಮಾಡ್ತಾಯಿದ್ದೀವಿ. ಸೊ ಪ್ರಾಜೆಕ್ಟ್ ಇಂಟೆನ್ಷನ್ ಏನಪ್ಪ ಅಂದರೆ, ಇದು ಸ್ವಲ್ಪ ಆ ಕಡೆ ಈ ಕಡೆ ಕಟ್ಟಾಗಿಬಿಟ್ಟಿದೆ. ಸೊ ಇದನ್ನು ಪಾಲಿಶ್ ಪೇಪರಲ್ಲಿ ಹಾಕಿ ಚೆನ್ನಾಗಿ ಉಜ್ಕೊಂಡ್ರೆ ಒಂದೇ ಸೈಜಲ್ಲಿ ಬಂದುಬಿಡುತ್ತೆ. ಸೊ ಇಟ್ ಲುಕ್ಸ್ ಲೈಕ್ ಓಕೆ. ಸೊ ಇದನ್ನು ನಾವು ಸೂರ್ಯನ ಥರ ಕನ್ವರ್ಟ್ ಮಾಡ್ಬೋದು, ಒಳಗಡೆ ಯೆಲ್ಲೋ ಕಲರ್ ಪೇಂಟ್ ಹೊಡ್ಕೊಂಡು. ಸೊ ಸದ್ಯಕ್ಕೆ ಈ ಸೈಜ್ನ ಕಟ್ ಮಾಡಿಕೊಂಡು ನಾವು ಒಂಚೂರು ಪಾಲಿಶ್ ಪೇಪರಿಂದ ಕಾರ್ನರ್ ಎಡ್ಜಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಾರ್ನರ್ ಏನಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ, ಈಗ ಗ್ಲೂ ಗನ್ನಿಂದ ನೀವು ಗ್ಲೂ ಹಾಕ್ತಿರಲ್ಲ, ಸೊ ಅದು ನೀಟಾಗಿ ಕೂತ್ಕೋಬೇಕು ಅಂತಂದರೆ ಇಲ್ಲೊಂದು ಚೂರು ಗ್ಯಾಪ್ ಇದೆ. ಈಗ ನೋಡಿ ಇಷ್ಟಿಟ್ಟಾಗ ಸ್ವಲ್ಪ ಗ್ಯಾಪ್ ಬರ್ತಾಯಿದೆ. ಸೊ ಜಸ್ಟ್ ಕವರ್ ದಟ್ ಗ್ಯಾಪ್. ಇಟ್ ಲುಕ್ಸ್ ಫೈನ್. ಮೊದಲು ವೈಟ್ ಕಲರ್ ಪೇಪರ್ನ ಅಂಟಿಸ್ಕೊಳೋದಕ್ಕೆ ಕಟ್ ಮಾಡ್ಕೊಂಬಿಡ್ತೀನಿ. ಸೊ ದಟ್ ಅದನ್ನು ಅಂಟಿಸಿಟ್ಬಿಟ್ರೆ ಗಮ್ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ಸೈಜ್ ಬಂದುಬಿಟ್ಟು ಐ ಆಮ್ ಥಿಂಕಿಂಗ್ ಟು ಡೂ ಇಟ್ ಇನ್ A4 ಸೈಜ್ ಒಂದು. ಸೊ A4 ಸೈಜ್ ಒಂದು ಪೇಪರ್ ಅಷ್ಟು ಮಾಡಿಕೊಂಡು ಪೆನ್ಸಿಲ್ ಕೊಡೋದ್ರಿಂದ simple pencil is fine. ಸ್ಕೇಲಿಂದ ನಿಮಗೆ ಯಾವ ಸೈಜಲ್ಲಿ ಕಾರ್ಡ್ಬೋರ್ಡ್ ಬೇಕೋ, ಸ್ವಲ್ಪ ಗಟ್ಟಿಯಾಗಿರೋ ಕಾರ್ಡ್ಬೋರ್ಡ್ ಬಂದ್ಬಿಟ್ಟು ನಿಮಗೆ ಹತ್ತಿರದಲ್ಲಿ ಯಾವ್ದಾದ್ರು ಬುಕ್ ಸ್ಟೋರಲ್ಲಿ ಸಿಗುತ್ತೆ. ಬುಕ್ ಸ್ಟೋರಲ್ಲಿ ತೊಗೊಂಡು ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಪ್ರಾಜೆಕ್ಟ್ ಸೈಜ್ ಎಷ್ಟು ಬೇಕು ಅಂತ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಸ್ಟ್ಯಾಂಡ್ ಕೂಡ ಬೇಕಾಗುತ್ತೆ. ಬಿಕಾಸ್ ದ ಪ್ರಾಜೆಕ್ಟ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಡಿಸ್ಪ್ಲೇ ಈಸ್ ಲೈಕ್ ದಿಸ್. ಈ ಥರ ಕೂರಿಸ್ಕೊಂಡು ಪ್ರಾಜೆಕ್ಟ್ ತೋರಿಸೋದಿರುತ್ತೆ. ಪ್ರಾಜೆಕ್ಟ್ ಈ ಥರ ಕೂರಿಸ್ಕೊಂಡು ತೋರಿಸ್ಬೇಕು ಅಂದರೆ ಯು ನೀಡ್ ಸ್ಟ್ಯಾಂಡ್ ಆಲ್ಸೋ. ಸೊ ಸ್ಟ್ಯಾಂಡ್ ಸಲುವಾಗಿ ಇಲ್ಲಿ ಕೆಳಗಡೆ ಇರೋದನ್ನೇ ನೀವು ಕಟ್ ಮಾಡಿಕೊಂಡು ಜಾಯಿನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಸ್ಟ್ಯಾಂಡ್ ಕೂಡ ಬೇಕು. ಸ್ಟ್ಯಾಂಡಲ್ಲಿ ಯು ಹ್ಯಾವ್ ಟು ಪೋರ್ಟ್ರೇ ದ ಸೈನ್ಸ್ ಪ್ರಾಜೆಕ್ಟ್ ಅಂದಮೇಲೆ ಮತ್ತು ಈಗ ಸೂರ್ಯ ಬೇಕು, ಸೂರ್ಯನ ಕಿರಣ ಬೇಕು, ಒಂದು ಚಿಕ್ಕದು ಟ್ರೀ ಬೇಕು, ಮತ್ತು ಅದಕ್ಕೆ ಸಾಯಿಲ್ ಬೇಕು. ಸೂರ್ಯನ ಕಿರಣದಿಂದ ಟ್ರೀಗೆ ಕಿರಣಗಳು ಬಿದ್ದು ನಮಗೆ ಆಕ್ಸಿಜನ್ ಕೊಡೋ ಥರ ಆ ಥರ ಪ್ಲ್ಯಾನಲ್ಲಿ ಮಾಡ್ತಾಯಿದ್ದೇನೆ. ಸೊ ಲೆಟ್ಸ್ ಡೂ ಇಟ್. ಸೊ ನಾವು ಯು ಹ್ಯಾವ್ ಟು ಸ್ಟಿಕ್ ದಿಸ್. So to stick that you should have one glue gun. Glue gun is very important for kids project and all.
If you have it at home, it is very good. ಸೊ ಈ ಥರ ಹಾಕಿದ್ಮೇಲೆ ಒಂದು ಡಿಫಿಕಲ್ಟಿ ಫೈಂಡ್ ಔಟ್ ಏನಾಯಿತು ಅಂತಂದರೆ, ಈಗ ನೋಡಿ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಈಗ ನಿಲ್ಸೋಕ್ಕೆ ಟ್ರೈ ನಿಲ್ತಾ ಇದೆ. ಆದರೆ ಹಿಂದೆಗಡೆ ನೀವು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಹಿಂದೆಗಡೆ ಈ ಥರ ಈಗ ಕಾಲಮ್ಗೆ ಏನು ಸಪೋರ್ಟ್ ಕೊಡ್ತೀವಲ್ಲ ಆ ಥರ ಕೊಟ್ಕೊಳ್ಳೋದು ತುಂಬ ಒಳ್ಳೆಯದು ಅನಿಸುತ್ತೆ, ಬಿಕಾಸ್ ಗಟ್ಟಿಯಾಗಿರುತ್ತೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಗಿವ್ ಒನ್ ಸಪೋರ್ಟ್. ಸೊ ಸಪೋರ್ಟ್ ಬಂದ್ಬಿಟ್ಟು ಇದರಿಂದನೇ ಕಟ್ ಮಾಡಿಕೊಂಡು ಸಪೋರ್ಟ್ ಕೊಡೋಣ ಅಂತ ಇದ್ದೀನಿ. ಸೊ ಸದ್ಯಕ್ಕೆ ಇದು ಅಂಟಿಸಿದ್ದೀನಿ, ನಿಂತಿದೆ. ಇದ್ರ ಮೇಲೆ ಭರವಸೆ ಇಲ್ಲ ನನಗೆ, ಯಾವಾಗ ಬೇಕಾದರೂ ಬಿದ್ದೋಗ್ಬೋದು ಇದು. ಸೊ ಬೀಳದೇ ಇರೋ ಹಾಗೆ ನೀವು ಇನ್ನೊಂದು ಸಪೋರ್ಟ್ ಕೊಟ್ಕೊಳ್ಳೋದು ಒಳ್ಳೆಯದು. ಈಗ ಏನೋ ಜಾಯಿನ್ ಆಗಿದೆ, ಸೊ ಜಾಯಿನ್ ಆಗಿದೆ ಅಂತ ಅಷ್ಟಕ್ಕೆ ಬಿಡೋದು ಯಾಕೋ ಸೇಫ್ಟಿ ಅನ್ನಿಸ್ತಾ ಇಲ್ಲ ನನಗೆ. ಇಷ್ಟಕ್ಕೂ ಬೇಗ ಟಕ್ಕಂತ ಅಂಟ್ಕೊಂಡ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಸೊ ನಮಗೆ ಈ ಥರ ಒಂದು ಬೋರ್ಡ್ ಬೇಕಾಗಿತ್ತು. ಬೋರ್ಡ್ ರೆಡಿ ಆಯಿತು, ಓಕೆನಾ. ಸೊ ನಮ್ಮ ಪ್ಲ್ಯಾನ್ ಏನಪ್ಪ ಅಂತಂದರೆ, ಇಲ್ಲಿ ಸೂರ್ಯನ ಥರ ಅಂಟಿಸಿ ಕಂಟಿನ್ಯೂ ಮಾಡೋದಿದೆ. ಓಕೆ, ಸೊ ಹೀಗಾಯಿತು. ಹೀಗಾದಮೇಲೆ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂತಂದರೆ, ಪೇಪರ್ನ ಅಂಟಿಸ್ಕೊಂಡ್ಬಿಡೋಣ. ಇದಕ್ಕೆ ಪೇಪರ್ನ ಅಂಟಿಸ್ಕೊಂಡು ಪ್ಯಾಕ್ ಮಾಡಿಬಿಡೋಣ ಇದಕ್ಕೆ. ಸೊ ದ ಐಡಿಯಾ ಈಸ್, ಸೊ ಈ ಥರ ಇದನ್ನು ಇಟ್ಬಿಟ್ಟು ಹೀಗೆ ಮಾಡಿ ಇದಕ್ಕೆ ಯೆಲ್ಲೋ ಕಲರ್ ಹೊಡೆದ್ರೆ, ಸೊ ದಿಸ್ ವಿಲ್ ಕನ್ವರ್ಟ್ ಆ್ಯಸ್ ಸೂರ್ಯನ ಕಿರಣ. ಸೊ ಇಲ್ಲಿಂದ ಸೂರ್ಯನ ಕಿರಣ ಕೆಳಗಡೆ ಬಿಟ್ಟು ಇಲ್ಲೊಂದು ಚಿಕ್ಕದಾಗಿ ಟ್ರೀ ಮಾಡಿ, ಟ್ರೀಯಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ ಅನ್ನೋ ಥರ ಒಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಲೆಟ್ಸ್ ಸಿ. ಸೊ ಯೆಲ್ಲೋ ಪೇಂಟ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಯೆಲ್ಲೋ ಕಲರ್ ನೇಲ್ ಪಾಲಿಶ್ ಯೂಸ್ ಮಾಡ್ತಾಯಿದ್ದೇನೆ. ಸೊ ದ್ಯಾಟ್ ಒಳಗಡೆ ಲೈಟ್ ಗಿಟ್ಟೆಲ್ಲ ಫಿಕ್ಸ್ ಮಾಡಿದಾಗ ಇಟ್ ಶುಡ್ ಲುಕ್ ಚೆನ್ನಾಗಿ ಕಾಣಿಸ್ಲಿ, ಕ್ಯೂಟಾಗಿ ಕಾಣಿಸ್ಲಿ ಅಂತ ಮಾಡ್ತಾಯಿದ್ದೇನೆ. ಸೊ ಈ ಥರ ಪೇಂಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸೈಡಿಗೆ ಇಡಬೇಕು ಒಣಗೋಕ್ಕೆ. ಒಣಗಿದ ಮೇಲೆ ಅಗೇನ್ ಇದ್ರದ್ದು ಕೆಲಸ ಇದೆ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಮೀನ್ ವೈಲ್ ಐ ವಿಲ್ ಕ್ಲೋಸ್ ದಿಸ್ ಆ್ಯಂಡ್ ಗಿವ್ ಇಟ್ ಟು ಧೃತಿ, ಟೇಕ್ ದಿಸ್.
ಸೊ ನಾವು ಚಾಕ್ಲೇಟ್ ಕಲರ್ ಪೇಪರ್ ತೊಗೊಂಡು ಈ ಥರ ರೋಲ್ ಮಾಡಿ ಒಂಥರ ಈಗ ಮಾಡ್ಕೊತಾ ಇದ್ದೀವಿ ಸೊ ದ್ಯಾಟ್ ವಿ ಕ್ಯಾನ್ ಕ್ರಿಯೇಟ್ ಒನ್ ಟ್ರೀ ಇಯರ್. ಸೊ ಎಲ್ಲದಕ್ಕೂ ಗಮ್ ಹಚ್ಚಿ ಸೊ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಯಾವ ರೀತಿ ಆಯಿತು ಅಂತಂದರೆ ಆರ್ಯ 2 ಮೂವಿಲಿ ಅಲ್ಲು ಅರ್ಜುನು ಹೀರೋಯಿನ್ಗೋಸ್ಕರ ಫೆವಿಕಲ್ ಹಾಕಿ ಒಂದು ಗಿಡ ರೆಡಿ ಮಾಡ್ತಾನೆ ನೋಡಿ, ಆ ಥರ ಆಯಿತು. ಸೊ ಇದು ಏನಕ್ಕೆ ಕಟ್ ಮಾಡಿಕೊಂಡೆ ಅಂತಂದರೆ ಇಲ್ಲಿ ಗಿಡದ ಕೆಳಗಡೆ ಬೇರು ತೋರಿಸೋದಕ್ಕೆ ನಾನು ಕಟ್ ಮಾಡಿದ್ದೀನಿ. ಸೊ ಒಳಗಡೆ ಇಂದ ಸೇರಿಸ್ಕೊಂಡು ಸ್ವಲ್ಪ ಗಮ್ ಹಾಕಬೇಕು. ಒಳಗಡೆ ಇಲ್ಲೊಂದು ಆಲ್ರೆಡಿ ಹೋಲ್ ಹಾಕಿಟ್ಟಿದೆ. ಪೆನ್ಸಿಲಿಂದ ಹೋಲ್ ಹಾಕ್ಕೊಂಡು ಕೆಳಗಡೆ ಗಿಡ ಅಂದಮೇಲೆ ಮತ್ತೆ ಬೇರೆಲ್ಲ ಬೇಕಲ್ಲ ಇದಕ್ಕೆ. ಸೊ ದಟ್ ಈಸ್ ವೈ ಐ ಆಮ್ ಟ್ರೈಂಗ್ ಟು ಸೊ ಈ ಥರ ತೊಗೊಂಡು ಇಲ್ಲಿ ಕೆಳಗಡೆ ಸ್ಪ್ರೆಡ್ ಮಾಡಿಬಿಟ್ರೆ ಬೇರೆ ಥರ ಕಾಣಿಸುತ್ತೆ. ಸೊ ದಾರ ತೊಗೊಂಡಾದ್ಮೇಲೆ ಸ್ವಲ್ಪ ಗಮ್ಮು ಹಾಕೋದು ಒಳ್ಳೇದು ಅನಿಸುತ್ತೆ, ಯಾಕಂದರೆ ಗಮ್ ಹಾಕಿಲ್ಲ ಅಂದರೆ ಸರಿ ಕಾಣಿಸಲ್ಲ. ಈ ಗಮ್ ಹಾಕ್ಕೊಂಡು ನಾನು ಟ್ರೀನ ಅಂಟಿಸ್ತೀನಿ. ಸೊ ಬೇರೆ ಕಾಣಿಸ್ದೇ ಇರೋ ಥರ ಟ್ರೀನ ಅಂಟಿಸಿ the idea was just so like this.
ಇಲ್ಲಿ ಕೆಳಗಡೆ ಬೇರಿದೆ ಅನ್ನೋ ಥರ. ಅದು ಸ್ವಲ್ಪ ಈ ಕಡೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೊತ್ತು ನನ್ನ ಮಗಳು ಕೂತ್ಕೊಂಡು ಲೀವ್ಸ್ ಕಟ್ ಮಾಡಿ ಕೊಡ್ತಾ ಇದ್ದಾಳೆ. ಸೊ ಐ ಆಮ್ ಟ್ರೈಂಗ್ ಟು ಸ್ಟಿಕ್ ಆಲ್ ದ ಲೀವ್ಸ್. ಸೊ ಈ ಥರ ಕಾರ್ಡ್ಬೋರ್ಡ್ನ ಕಟ್ ಮಾಡಿಕೊಂಡು ಒಳಗಡೆ ಬಟನ್ ಫಿಕ್ಸ್ ಮಾಡಿದ್ದೀನಿ. ಸೊ ಬ್ಯಾಟ್ರಿ ಪ್ಲ್ಯಾಟ್ಫಾರ್ಮ್ ಥರ ಇಲ್ಲೊಂದು ಬ್ಯಾಟ್ರಿ ಫಿಕ್ಸ್ ಮಾಡಿ ಇಲ್ಲೇ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ಇದಕ್ಕೆ ಕೆಳಗಡೆ ಒಂದು ಕಾಲಮ್ ಏನಾದ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಬಟನ್ ಫಿಕ್ಸ್ ಮಾಡ್ಕೊಂಡ್ಮೇಲೆ ಮೇ ಬಿ ಯು ಕ್ಯಾನ್ ಆ್ಯಡ್ ಲಿಟಲ್ ಗ್ಲೂ ಸೊ ದ್ಯಾಟ್ ಸ್ಟಿಕ್ ಆನ್ ಟು ದಿಸ್. ಗ್ಲೂ ಈಸ್ ವೆರಿ ಇಂಪಾರ್ಟೆಂಟ್. ಈ ಗನ್ ನಾವು ಇಷ್ಟು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಯೂಸ್ ಆಗ್ತಾಯಿದೆ. ಐ ಥಿಂಕ್ ಮಕ್ಕಳಿಗೆ ಪ್ರತಿ ಪ್ರಾಜೆಕ್ಟ್ಗೂ ಇದು ಬೇಕಾಗುತ್ತೆ. ಹಾಗೆ ಟಕ್ಕಂತ ಒಣಗೋಗ್ಬಿಡುತ್ತೆ ಆಯಿತಾ. ಸೊ ಇದು ಹೀಗೆ ಹಾಕಿ ಐ ಆಮ್ ಪ್ಲ್ಯಾನಿಂಗ್ ಟು ಸ್ಟಿಕ್ ಲೈಕ್ ದಿಸ್. ಈ ಥರ ಸ್ಟಿಕ್ ಮಾಡಿ ಬ್ಯಾಟ್ರಿಗೆ ಪ್ಲ್ಯಾಟ್ಫಾರ್ಮ್ ಕೊಡೋಣ ಅಂತ. ಬ್ಯಾಟ್ರಿ ಪ್ಲ್ಯಾಟ್ಫಾರ್ಮ್ ಹೆಂಗೆ ಅಂತಂದರೆ ನಿಂತ್ಕೋಬೇಕಲ್ಲ, ಅಲ್ಲಿ ನಿಂತ್ಕೊಳುತ್ತೆ ಗಮ್ಮಿಂದ. ಆದರೂ ನಾವು ಈ ಪ್ಲ್ಯಾನ್ ಮಾಡಿದ್ದೀವಿ. ಸೊ ದ್ಯಾಟ್ ಇಲ್ಲಿ ಸ್ಟಿಕ್ ಮಾಡಿ ನಮ್ಮದು ಒಳಗಡೆಯಿಂದ ಎಲ್ಲ ಕನೆಕ್ಷನ್ ಮಾಡಿಕೊಂಡು ಲೈಟ್ ಆನ್ ಆಫ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ ಅಂತ ನನ್ನ ಮನೋಭಾವನೆ. ನೋಡೋಣ. ಸೊ ಹೀಗೆ ಸ್ಟಿಕ್ ಮಾಡಿದ್ದೀನಿ. ಈಗ ಕೆಳಗಡೆ ಒಂದು ಸಪೋರ್ಟ್ ಬೇಕಲ್ಲ, ಏನಾದರೂ ಸಪೋರ್ಟ್ಗೋಸ್ಕರ ಒಂದು ಚಿಕ್ಕದು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕೊಡೋದಕ್ಕೆ. ಸೊ ಇಷ್ಟು ಕೊಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ. ಮಕ್ಕಳು ಬಟನ್ ಪ್ರೆಸ್ ಮಾಡ್ಬೇಕಾದ್ರೆ ಇದೇನಾಗುತ್ತೆ, ಹಿಂಗೆ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಕೆಳಗಡೆ ಹೋಗ್ಬಾರ್ದು ಅಂದರೆ ವಿ ನೀಡ್ ಅ ಸಪೋರ್ಟ್. ಸೊ ಇಲ್ಲೊಂದು ಹೋಲ್ ಹಾಕ್ಕೊಂಡಿದ್ದೀನಿ ಸೊ ದ್ಯಾಟ್ ಐ ಕ್ಯಾನ್ ಫಿಕ್ಸ್ ದ ಲೈಟ್ ಆ್ಯಸ್ ಐ ಶೋಡ್ ಬಿಫೋರ್. ಈಗ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಬ್ಯಾಟ್ರಿಗೆ ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀನಿ. ಸೊ ಇಲ್ಲಿಂದ ವೈರ್ ಹೊರಗಡೆ ಬರುತ್ತೆ ಹಿಂಗೆ. ಓಕೆ, ಒಂದು ನಿಮಿಷ. ಈ ಥರ ವೈರ್ ಬರುತ್ತೆ. ವೈರ್ ಹೊರಗಡೆ ಬಂದಾಗ ಕನೆಕ್ಷನ್ ಮಾಡಿಕೊಂಡು ಸನ್ಲೈಟ್ ರೆಡಿ ಮಾಡಿದ್ದೀವಲ್ಲ ಪೇಂಟ್ ಇಟ್ಕೊಂಡು, ಸೊ ಈ ಸನ್ಲೈಟ್ನ ಫಿಕ್ಸ್ ಮಾಡಿ ಲೈಟ್ ಹಾಕಿದ್ರೆ ಇಟ್ ವಿಲ್ ಲುಕ್ ಗುಡ್. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಬರೆಯೋದಿದೆ, ಸ್ವಲ್ಪ ಬರೆದ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ಇದು ಫೈನಲೈಸ್ ಮಾಡೋಣ. ಸೊ ಪ್ಲ್ಯಾನ್ ಬಂದ್ಬಿಟ್ಟು ಈ ಥರ ಇತ್ತು ನಮ್ಮದು. ಹಿಂದೆ ಒಂದು ಬಟನ್ ಮಾಡಿದ್ದೀನಿ, ಆನ್ ಮಾಡಿದ್ರೆ ಈ ಥರ ಬರುತ್ತೆ. ಇದರ ಮೇಲೆ ನಾವು ಬೆಳಗ್ಗೆ ಪೇಂಟ್ ಮಾಡಿ ಒಂದು ರೌಂಡ್ನ ತಿಕ್ಕಿ ತೀಡಿ ಇಟ್ಟಿದ್ವಲ್ಲ, ಅದನ್ನು ತೊಗೊಂಬಂದು ಇಲ್ಲಿ ಫಿಕ್ಸ್ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ರೆಡಿ. ಓಕೆನಾ. ಸೊ ಈ ಥರ ಫಿಕ್ಸ್ ಮಾಡಿದಾಗ ಆಮೇಲೆ ಇಲ್ಲಿ ಆನ್ ಆಫ್ ಬಟನ್ ಇದೆ. ಸೊ ಆನ್ ಮಾಡಿ ಶಿ ಕ್ಯಾನ್ ಎಕ್ಸ್ಪ್ಲೇನ್ ಹರ್ ಪ್ರಾಜೆಕ್ಟ್ ಇನ್ ಹರ್ ಸ್ಕೂಲ್. ಫ್ರೆಂಡ್ಸ್, ಇಲ್ಲಿ ಫ್ಲೋರಿಂಗ್ ಇದೆಯಲ್ಲ, ಫ್ಲೋರಿಂಗ್ ಬಂದ್ಬಿಟ್ಟು ಚಾಕ್ಲೇಟ್ ಕಲರ್ ಪೇಪರ್ ಇತ್ತು, ಪೇಪರ್ ಹಾಕ್ಸಿದ್ದೀನಿ. ಸೊ ದ ಫೈನಲ್ ಒನ್ ಈಸ್ ಲೈಕ್ ವಿ ಹ್ಯಾವ್ ಟು ಸ್ಟಿಕ್ ದಿಸ್ ಹಿಯರ್ ಸೊ ದ್ಯಾಟ್ ಈ ಥರ ಸ್ಟಿಕ್ ಮಾಡಿ ಆನ್ ಮಾಡಿದ್ರೆ ಹೀಗೆ ಬಿಡುತ್ತೆ ಸೂರ್ಯನ ಕಿರಣಗಳು. ಆಫ್ ಮಾಡಿದ್ರೆ ಹೀಗೆ ಆನ್ ಆಫ್. ಸೊ ಈ ಪ್ಲ್ಯಾನ್ ಇದೆ, ಹಾಕ್ಸೋಣ ಬನ್ನಿ. ಸೊ ಇದನ್ನು ನಾವು ನೀಟಾಗಿ ಹಚ್ಕೊಬೇಕು. ಸ್ವಲ್ಪ ಮಿಸ್ ಆದರೂ ಪೂರ್ತಿ ಮಿಸ್ ಆಗೋಗುತ್ತೆ.
ಸೊ ದ ಪ್ರಾಜೆಕ್ಟ್ ಈಸ್ ಆಲ್ಮೋಸ್ಟ್ ರೆಡಿ. ಒಂದು ಸ್ವಲ್ಪ ಬರೆಯೋದಿದೆ, ಬರೆದು ಹಾಕಿದ್ರೆ ಈ ಥರ ಆಗುತ್ತೆ. ಹೌಸ್ ಇಟ್ ಬೃಂದ? ಚೆನ್ನಾಗಿದೆಯಾ? ಸೊ ಮಾಡು ಬೃಂದ. ಚೆನ್ನಾಗಿದೆಯಾ? ಥ್ಯಾಂಕ್ ಯು.